Hello everyone, welcome back to another vlog. So, ಇವತ್ತು day 2 of Ooty. We are in mountain trails. ಸೊ ಇದ್ರದ್ದು ನೀವು ಆಂಬಿಯನ್ಸ್ ನೋಡ್ಬೋದು, ವ್ಯೂ ನೋಡ್ಬೋದು. ಇಟ್ ಇಸ್ ಸೋ ಬ್ಯೂಟಿಫುಲ್. ತುಂಬಾ ಚಳಿ ಇತ್ತು, ಅಷ್ಟೊಂದು ಬಿಸಿಲು ಕಾಣಿಸ್ತಿರ್ಬೋದು, ಬಟ್ ಆ್ಯಕ್ಚುಲಿ ಅಲ್ಲಿ ಚಳಿ ಇತ್ತು. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ಆರ್ ರೂಮ್. ಹ್ಯಾವ್ ಅ ಲುಕ್ ಅಟ್ ಇಟ್. ಸೊ ನಾವು ಎದ್ದ ತಕ್ಷಣ ಹೊರಟಿದ್ದು ಬ್ರೇಕ್ಫಾಸ್ಟ್ಗೆ. ಬ್ರೇಕ್ಫಾಸ್ಟ್ ತುಂಬಾ ಟೇಸ್ಟಿಯಾಗಿತ್ತು. ಸೌತ್ ಇಂಡಿಯನ್ ಡಿಶಸ್ ಮಾಡಿದರು. ಇಡ್ಲಿ, ಉಪ್ಮಾ, ಅವಲಕ್ಕಿ ಉಪ್ಪಿಟ್ಟು, ಆಮೇಲೆ ಕೇಸರಿ ಬಾತ್, ಹಾಗೆ ಇನ್ನೊಂದೆರಡು ಥರ ಫುಡ್ Upma ಮಾಡಿದರು. looks nice. ಸೊ ದ ಫುಡ್ ವಾಸ್ ಆ್ಯಕ್ಚುಲಿ ಹೋಮ್ ಮೇಡ್ ಸ್ಟೈಲ್. ಸೊ ಅಲ್ಲಿಂದ ನಾವು ಹೊರಟಿದ್ದು ದೊಡ್ಡಬೆಟ್ಟ ಪೀಕ್ಗೆ. ಸೊ ದೊಡ್ಡಬೆಟ್ಟ ಪೀಕ್ ರೀಚ್ ಆಗೋ ಅಷ್ಟರಲ್ಲಿ ಒಂದು 2 ಗಂಟೆ 2:30 ಆಗಿತ್ತು. ಊಟ ಆಮೇಲಿಂದ ಮಾಡೋಣ ಅಂದ್ಕೊಂಡ್ವಿ. ಸೊ ಫಸ್ಟ್ ವಿ ರೀಚ್ ಟು ದೊಡ್ಡಬೆಟ್ಟ ಪೀಕ್. ದೊಡ್ಡಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಒಂದು ಟಿಕೆಟ್ನ ತೊಗೊಬೇಕು, ಅಂದರೆ ಪಾಸ್ ತೊಗೊಬೇಕು. ಸೊ ಪಾಸ್ನ ಕಲೆಕ್ಟ್ ಮಾಡಿಕೊಂಡು ವಿ ಕ್ಯಾನ್ ಎಂಟರ್ ದೊಡ್ಡಬೆಟ್ಟ. ನೀವು ನೋಡ್ಬೋದು 2 ಗಂಟೆ ಆಗಿದ್ರೂ ಎಷ್ಟು ಮಂಜಾಗಿದೆ ಅಂತ. ಇದೇ ಊಟಿಯ ಸ್ಪೆಷಾಲಿಟಿ. ತಗೊಂಬಿಡಿ. ತಾಳಿ ಈ ಕಡೆ ಬನ್ನಿ. Hi Vibhu. ಕತ್ತಲೆ. ಇದು ಹಲೋ. ಸೊ ವಿ ಫೈನಲಿ ರೀಚ್ಡ್ ದೊಡ್ಡಬೆಟ್ಟ ಪೀಕ್. ತುಂಬಾ ರಶ್ ಇತ್ತು. ಸಮ್ಮರ್ ಟೈಮ್ ಆಗಿದ್ದರಿಂದ ಜಾಸ್ತಿ ಟೂರಿಸ್ಟ್ ಬರ್ತಾರೆ. ಬಟ್ ಐ ವುಡ್ ಪ್ರಿಫರ್ ಯು ಟು ಕಮ್ ಇನ್ ಸಮ್ಮರ್ ಟೈಮ್ ಓನ್ಲಿ, ಬಿಕಾಸ್ ಅವಾಗ ಚಳಿನೂ ಇರುತ್ತೆ, ಸೆಕೆನೂ ಇರುತ್ತೆ. ಸೊ ಇವಾಗ 13 ಡಿಗ್ರಿ ಸೆಲ್ಸಿಯಸಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಟೇಕ್ ಯೋರ್ ರೈನ್ ಕೋಟ್ಸ್ ಬಿಫೋರ್ ಹ್ಯಾಂಡ್. ನಮಗೆ ರೈನ್ ಕೋಟ್ ತೊಗೊಬೇಕು ಅಂತ ನಮ್ಗೆ ಇಲ್ಲಿ ಗೊತ್ತಿರಲಿಲ್ಲ. ಸೊ ವಿ ಬಾಟ್ ಇಟ್ ದೇರ್. ಸೊ ಇಟ್ ಕಾಸ್ಟೆಡ್ ಅಸ್ ₹100 ಆ್ಯಂಡ್ 150. ನಿಮ್ಗೆ ಯಾವ ಥರ ಬೇಕೋ ಅಲ್ಲಿ ಸಿಗುತ್ತೆ. ಸೊ ಹಾಗೆ ಹೋಗ್ತಾ ನಿಮಗೆ ಎಷ್ಟೊಂದು ಫುಡ್ ಸಿಗುತ್ತೆ, ಬಿಸಿ ಬಿಸಿಯಾಗಿ ಕೊಡ್ತಾರೆ. ನಿಮ್ಗೆ ಏನು ಇಷ್ಟನೋ ಅದನ್ನು ತೊಗೊಬೋದು. ಸೊ ವಿ ಆರ್ ಎಂಟರಿಂಗ್ ದೊಡ್ಡಬೆಟ್ಟ. ಸೊ ಇನ್ನೊಂದು ದೊಡ್ಡಬೆಟ್ಟ ಬಗ್ಗೆ ಹೇಳಬೇಕಂದ್ರೆ 5 ಗಂಟೆ ಒಳಗಡೆ ಕ್ಲೋಸ್ ಮಾಡಿಬಿಡ್ತಾರೆ, ಬಿಕಾಸ್ ಕೆಳಗಡೆ ಗೇಟ್ ಕ್ಲೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲರೂ ಪ್ಯಾಕ್ ಮಾಡಿ 5 ಗಂಟೆ ಒಳಗಡೆ ದೇ ವಿಲ್ ಲೀವ್ ದ ಪ್ಲೇಸ್. ಸೊ ನೀವು ಬರಬೇಕು ಅಂದರೆ ಕಮ್ ಅರೌಂಡ್ 1-2 ಆ ಥರ ಬಂದರೆ ನಿಮಗೆ ಅನುಕೂಲ ಆಗುತ್ತೆ. ನಿಮ್ ಗಂಡನ ಬರ್ಬೇಕಮ್ಮ. So we are in Dodbetta Peak now. And what is the degree? It is so cold. Look at us.
ಮೇಲೆ It's 2 p.m. here in Ooty. This is how it looks. ಹೆಸರು wait. ಅಲ್ಲಿಂದ ಲಂಚ್ ಮಾಡೋಕ್ಕೆ ಅಂತ ನಾವು ಹೋಗಿದ್ದು ಅಕಾರ್ಡ್ ಹೈಲ್ಯಾಂಡ್ಗೆ. ಊಟ ತುಂಬಾ ಚೆನ್ನಾಗಿತ್ತು. ಈವನ್ ಆಂಬಿಯನ್ಸ್ ಆಫ್ ದ ರೆಸ್ಟೋರೆಂಟ್ ವಾಸ್ ರಿಯಲಿ ಗುಡ್. ಊಟ ಮುಗಿಸ್ ನಂತರ ನಾವು ಹೊರಟಿದ್ದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಇದೊಂದು ಮೋಸ್ಟ್ ಇನ್ಫಾರ್ಮೇಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಚಾಕ್ಲೇಟ್ನ ಹೇಗೆ ಮಾಡ್ತಾರೆ, ಟೀನ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾರೆ. ಸೊ ಇದನ್ನು ನಾನು ಮಕ್ಕಳಿಗೆ ತುಂಬಾ ರೆಕಮೆಂಡ್ ಮಾಡ್ತೀನಿ. ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಬನ್ನಿ. ಅವ್ರಿಗಷ್ಟೇ ಅಲ್ಲ, ಈವನ್ ದೊಡ್ಡವ್ರಿಗೂ ಕೂಡ ಗೊತ್ತಾಗುತ್ತೆ ಟೀ ಪ್ರಾಸೆಸ್ಸು ಮತ್ತು ಚಾಕ್ಲೇಟ್ ಪ್ರಾಸೆಸ್ನ ಅರ್ಥ ಮಾಡ್ಕೊಬೋದು ಸ್ಟೆಪ್ ಬೈ ಸ್ಟೆಪ್. ಸೊ ಊಟಿಯಲ್ಲಿ ಚಾಕ್ಲೇಟ್ಸ್ ಫೇಮಸ್ ಆಗಿರೋದ್ರಿಂದ ನಾವೊಂದಷ್ಟು ಚಾಕ್ಲೇಟ್ಸ್ನ ಮನೆಗೆ ತೊಗೊಂಡು ಬಂದ್ವಿ. ಸೊ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರ ಮಾರ್ಕೆಟಿಂಗ್ ಸ್ಕಿಲ್ಸ್ ಹೇಗಿದೆ ಅಂದರೆ, ಆ ಒಂದು ಫ್ಯಾಕ್ಟ್ರಿ ಕೆಳಗಡೆನೆ ಹುಡುಗಿರಿಗೆ ಬೇಕಾದಂಥ ಪ್ರತಿ ಒಂದು ಆಕ್ಸೆಸರೀಸ್ ಆಗಲಿ, ಮೇಕಪ್ ಸೆಟ್ಸ್ ಆಗಲಿ, ಕ್ಲೋದಿಂಗ್ ಆಗಲಿ ಪ್ರತಿಯೊಂದು ಕೂಡ ಇದೆ. ಹಾಗೆ ಚಾಕ್ಲೇಟ್ಸು ಎಲ್ಲವೂ ಇಟ್ಟಿದ್ದಾರೆ. ಸೊ ನಮ್ಮ ಶಾಪಿಂಗ್ ಮುಗೀತು. ಅದಾದ ನಂತರ ನಾವು ಸ್ಟೇಗೆ ವಾಪಸ್ ಹೋದ್ವಿ. ಸೊ ಅಲ್ಲಿ ಊಟ ಅವರು ರೆಡಿ ಮಾಡಿದ್ರು, ಹಾಗೆ ಫೈರ್ ಕ್ಯಾಂಪ್ನು ಕೂಡ ರೆಡಿ ಮಾಡಿದರು. ತುಂಬಾ ಚಳಿ ಇದ್ರಿಂದ ನಾವು ಹೋಗಿ ಫೈರ್ ಕ್ಯಾಂಪ್ ಹತ್ರ ಕುತ್ಕೊಂಡು ಊಟ ಮಾಡಿದ್ವಿ. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ದ್ಯಾಟ್ ವಾಸ್ ಡೇ 1. ಸೊ ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ನಿಮಗೆ ಯಾವುದಾದ್ರೂ ಹಿಡನ್ ಪ್ಲೇಸಸ್ ಗೊತ್ತಿದ್ರೆ ಊಟಿಯಲ್ಲಿ, ಪ್ಲೀಸ್ ಟು ಕಮೆಂಟ್ ಡೌನ್ ಬಿಲೋ. ಹಾಗೆ ಬೇರೆ ಯಾರಾದರೂ ನೋಡ್ತಾ ಇದ್ದರೆ ಈ ವ್ಲಾಗ್ನ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಪೋರ್ಟ್. Thank you so much for watching.